ಮೊದಲನೇ ಪ್ರಶ್ನೆ, ಹೆಚ್ಚು ಹೊತ್ತು ಮೊಬೈಲ್ನಲ್ಲಿ ಮಾತನಾಡುವುದರಿಂದ ದೇಹದ ಯಾವ ಭಾಗಕ್ಕೆ ಕ್ಯಾನ್ಸರ್ ಬರುತ್ತದೆ? ಎ. ಕಿವಿಯಲ್ಲಿ, ಬಿ. ಚರ್ಮದ ಮೇಲೆ, ಸಿ. ಬಾಯಿಯಲ್ಲಿ, ಡಿ. ಮೆದುಳಿನಲ್ಲಿ. ಉತ್ತರ ಡಿ. ಮೆದುಳಿನಲ್ಲಿ. ಎರಡನೇ ಪ್ರಶ್ನೆ, 1 ಲೀಟರ್ ಜೇನುತುಪ್ಪಕ್ಕಾಗಿ ಜೇನುನೊಣಗಳು ಎಷ್ಟು ಹೂಗಳನ್ನು ಭೇಟಿ ಮಾಡಬೇಕಾಗುತ್ತದೆ? ಎ. 80 ಲಕ್ಷ, ಬಿ. 70 ಲಕ್ಷ, ಸಿ. 60 ಲಕ್ಷ, ಡಿ. 50 ಲಕ್ಷ. ಉತ್ತರ ಎ. 80 ಲಕ್ಷ. ಮೂರನೇ ಪ್ರಶ್ನೆ, ಯಾವ ಹಣ್ಣು ದೇಹದಲ್ಲಿ ರಕ್ತವನ್ನು ಹೆಚ್ಚಿಸುತ್ತದೆ? ಎ. ಕಿತ್ತಳೆ, ಬಿ. ಬಾಳೆಹಣ್ಣು, ಸಿ. ಅನಾನಸ್, ಡಿ. ದ್ರಾಕ್ಷಿಗಳು. ಉತ್ತರ ಡಿ. ದ್ರಾಕ್ಷಿಗಳು. ನಾಲ್ಕನೇ ಪ್ರಶ್ನೆ, ಗಂಟಲು ನೋವನ್ನು ವೇಗವಾಗಿ ಹೋಗುವಂತೆ ಮಾಡುವುದು ಯಾವುದು? ಎ. ಲವಂಗ, ಬಿ. ನಿಂಬೆ, ಸಿ. ಶುಂಠಿ, ಡಿ. ಮೆಣಸು. ಉತ್ತರ ಎ. ಲವಂಗ. ಐದನೇ ಪ್ರಶ್ನೆ, ಯಾವ ದೇಶಗಳ ನಾಗರಿಕರು ವೀಸಾ ಮತ್ತು ಪಾಸ್ಪೋರ್ಟ್ ಇಲ್ಲದೆ ಭಾರತವನ್ನು ಪ್ರವೇಶಿಸಬಹುದು? ಎ. ಭೂತಾನ್, ಬಿ. ಚೀನಾ, ಸಿ. ನೇಪಾಳ, ಡಿ. ಜಪಾನ್. ಉತ್ತರ ಎ. ಭೂತಾನ್. ಆರನೇ ಪ್ರಶ್ನೆ, ಆರೋಗ್ಯವಂತ ವ್ಯಕ್ತಿಯು ದಿನಕ್ಕೆ ಎಷ್ಟು ಮೂತ್ರವನ್ನು ಹೊರಹಾಕುತ್ತಾನೆ? ಎ. 1.5 ಲೀಟರ್, ಬಿ. 1 ಲೀಟರ್, ಸಿ. 500 ಗ್ರಾಂ, ಡಿ. 800 ಗ್ರಾಂ. ಉತ್ತರ ಎ. 1.5 ಲೀಟರ್. ಏಳನೇ ಪ್ರಶ್ನೆ, ಹೆಚ್ಚು ಬಿಸ್ಕೆಟ್ ತಿಂದರೆ ಯಾವ ಕಾಯಿಲೆ ಬರುವ ಸಾಧ್ಯತೆ ಇದೆ? ಎ. ಬೊಜ್ಜು, ಬಿ. ಪಾರ್ಶ್ವವಾಯು, ಸಿ. ಜೀರ್ಣಕಾರಿ ಸಮಸ್ಯೆ, ಡಿ. ಶುಗರ್ ಕಾಯಿಲೆ. ಉತ್ತರ ಡಿ. ಶುಗರ್ ಕಾಯಿಲೆ. ಎಂಟನೇ ಪ್ರಶ್ನೆ, ಅನ್ನ ತಿನ್ನಲು ದಿನದ ಯಾವ ಸಮಯ ಸೂಕ್ತ? ಎ. ರಾತ್ರಿಯಲ್ಲಿ, ಬಿ. ಮಧ್ಯಾಹ್ನ, ಸಿ. ಸಂಜೆ, ಡಿ. ಬೆಳಿಗ್ಗೆ. ಉತ್ತರ ಬಿ. ಮಧ್ಯಾಹ್ನ. ಒಂಬತ್ತನೇ ಪ್ರಶ್ನೆ, ಸಿಹಿ ಕುಂಬಳಕಾಯಿ ಬೀಜಗಳನ್ನು ತಿನ್ನುವುದರಿಂದ ಯಾವ ಕಾಯಿಲೆ ಕಡಿಮೆಯಾಗುತ್ತದೆ? ಎ. ಹೃದಯ ರೋಗ, ಬಿ. ಅಸ್ತಮಾ, ಸಿ. ಪಾರ್ಶ್ವವಾಯು, ಡಿ. ಶುಗರ್ ಕಾಯಿಲೆ. ಉತ್ತರ ಡಿ. ಶುಗರ್ ಕಾಯಿಲೆ. ಹತ್ತನೇ ಪ್ರಶ್ನೆ, ವಿಶ್ವದ ಯಾವ ದೇಶದ ಮಹಿಳೆಯರು 65 ವರ್ಷ ವಯಸ್ಸಿನಲ್ಲೂ ತಮ್ಮ ಸೌಂದರ್ಯವನ್ನು ಉಳಿಸಿಕೊಳ್ಳಲು ಸಮರ್ಥರಾಗಿದ್ದಾರೆ? ಎ. ಕೆನಡಾ, ಬಿ. ಅಮೆರಿಕ, ಸಿ. ಚೀನಾ, ಡಿ. ಪಾಕಿಸ್ತಾನ್. ಉತ್ತರ ಡಿ. ಪಾಕಿಸ್ತಾನ್. 11ನೇ ಪ್ರಶ್ನೆ, ಬದನೆಕಾಯಿ ತಿನ್ನುವುದರಿಂದ ಯಾವ ರೋಗ ವಾಸಿಯಾಗುತ್ತದೆ? ಎ. ರಕ್ತಹೀನತೆ, ಬಿ. ನೆನಪಿನ ಶಕ್ತಿ ವೃದ್ಧಿ, ಡಿ. ಶುಗರ್ ಕಾಯಿಲೆ, ಡಿ. ನರಗಳ ಕಾಯಿಲೆ. ಉತ್ತರ ಮೇಲಿನ ಎಲ್ಲವೂ. ಬದನೆಕಾಯಿಗಳಲ್ಲಿ ಫೈಬರ್ ಅಧಿಕವಾಗಿದೆ. ಇದು ಮಧುಮೇಹವನ್ನು ನಿವಾರಿಸಲು ಅತ್ಯುತ್ತಮ ಆಹಾರ ಆಯ್ಕೆಯಾಗಿದೆ. ಇದು ಆರೋಗ್ಯಕರ ನೆನಪಿನ ಶಕ್ತಿಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ನರಗಳ ಕಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಬದನೆಗಳಲ್ಲಿ ಕಬ್ಬಿಣದ ಅಂಶ ಹೇರಳವಾಗಿರುವುದರಿಂದ ರಕ್ತಹೀನತೆಯನ್ನು ತಡೆಗಟ್ಟುವಲ್ಲಿ ತುಂಬಾ ಉಪಯುಕ್ತವಾಗಿದೆ. 12ನೇ ಪ್ರಶ್ನೆ, ಯಾವ ಕೀಟವು ನಶಿಸಿ ಹೋದರೆ ಮನುಷ್ಯನಿಗೆ ದೊಡ್ಡ ಹಾನಿ ಉಂಟು ಮಾಡುತ್ತದೆ? ಎ. ಜೇನುನೊಣ, ಬಿ. ಹಲ್ಲಿ, ಸಿ. ಮಿಡತೆ, ಡಿ. ಜೇಡ. ಉತ್ತರ ಎ. ಜೇನುನೊಣ. 13ನೇ ಪ್ರಶ್ನೆ, ಪಾನಿಪುರಿ ನೀರನ್ನು ಕುಡಿಯುವುದರಿಂದ ಯಾವ ರೋಗಗಳು ಉಂಟಾಗುತ್ತದೆ? ಎ. ತೂಕ ನಷ್ಟ, ಬಿ. ಕಾಮಾಲೆ, ಸಿ. ಹೃದಯ ರೋಗ, ಡಿ. ಮಧುಮೇಹ. ಉತ್ತರ ಎ. ತೂಕ ನಷ್ಟ. 14ನೇ ಪ್ರಶ್ನೆ, ಮನುಷ್ಯನ ದೊಡ್ಡ ಶತ್ರು ಯಾವುದು? ಎ. ಮೊಸಳೆ, ಬಿ. ಸೊಳ್ಳೆ, ಸಿ. ಆನೆ, ಡಿ. ಬೆಕ್ಕು. ಉತ್ತರ ಬಿ. ಸೊಳ್ಳೆ. 15ನೇ ಪ್ರಶ್ನೆ, ಜಗತ್ತಿನಲ್ಲಿ ಪ್ರತಿದಿನ ಎಷ್ಟು ಮಕ್ಕಳು ಜನಿಸುತ್ತಾರೆ? ಎ. 4 ಲಕ್ಷ, ಬಿ. 5 ಲಕ್ಷ, ಸಿ. 6 ಲಕ್ಷ, ಡಿ. 7 ಲಕ್ಷ.
ಉತ್ತರ ಎ 4,00,000. 16ನೇ ಪ್ರಶ್ನೆ, ಬೇವಿನ ಮರವು ದಿನಕ್ಕೆ ಎಷ್ಟು ಗಂಟೆಗಳ ಆಮ್ಲಜನಕವನ್ನು ನೀಡುತ್ತದೆ? ಎ 18 ಗಂಟೆಗಳು, ಬಿ 20 ಗಂಟೆಗಳು, ಸಿ 22 ಗಂಟೆಗಳು, ಡಿ 24 ಗಂಟೆಗಳು. ಉತ್ತರ ಎ 18 ಗಂಟೆಗಳು. 17ನೇ ಪ್ರಶ್ನೆ, ಖಾಲಿ ಹೊಟ್ಟೆಯಲ್ಲಿ ಚಹಾ ಕುಡಿಯುವುದರಿಂದ ದೇಹದಲ್ಲಿ ಯಾವ ಕಾಯಿಲೆ ಬರುತ್ತದೆ? ಎ ಮಲಬದ್ಧತೆ, ಬಿ ಮಧುಮೇಹ, ಸಿ ಕ್ಯಾನ್ಸರ್, ಡಿ ಎದೆಯುರಿ. ಉತ್ತರ ಡಿ ಎದೆಯುರಿ. 18ನೇ ಪ್ರಶ್ನೆ, ಯಾವ ಪ್ರಾಣಿಯು ತನ್ನ ದೇಹದಲ್ಲಿ 3 ಹೃದಯಗಳನ್ನು ಹೊಂದಿದೆ? ಎ ಆಕ್ಟೋಪಸ್, ಬಿ ಆಮೆ, ಸಿ ಮೊಸಳೆ, ಡಿ ನೀಲಿ ತಿಮಿಂಗಿಲ. ಉತ್ತರ ಎ ಆಕ್ಟೋಪಸ್. 19ನೇ ಪ್ರಶ್ನೆ, ವಿಶ್ವದ ಯಾವ ದೇಶವು ಕಸದಿಂದ ವಿದ್ಯುತ್ ಉತ್ಪಾದಿಸುತ್ತದೆ? ಎ ಸಿಂಗಪುರ್, ಬಿ ಥೈಲ್ಯಾಂಡ್, ಸಿ ಮಲೇಷಿಯಾ, ಡಿ ಜಪಾನ್. ಉತ್ತರ ಎ ಸಿಂಗಪುರ್. 20ನೇ ಪ್ರಶ್ನೆ, ವಿಶ್ವದ ಯಾವ ಮೊಬೈಲ್ ಕಂಪನಿಯು ಕ್ಯಾಮರಾ ವೈಶಿಷ್ಟ್ಯವನ್ನು ಮೊದಲು ತಂದಿದೆ? ಎ ಸ್ಯಾಮ್ಸಂಗ್, ಬಿ ನೋಕಿಯಾ, ಸಿ ಸೋನಿ, ಡಿ ಆಪಲ್. ಉತ್ತರ ಬಿ ನೋಕಿಯಾ. ವೈದ್ಯರು ಬಿಳಿ ಕೋಟುಗಳನ್ನು ಏಕೆ ಧರಿಸುತ್ತಾರೆ? ಎ ಸೂಕ್ಷ್ಮ ಜೀವಿಗಳಿಂದ ರಕ್ಷಣೆ, ಬಿ ಶುದ್ಧತೆಗಾಗಿ, ಸಿ ವಿಶೇಷ ಗುರುತು, ಡಿ ಮೇಲಿನ ಎಲ್ಲವೂ. ಉತ್ತರ ಡಿ ಮೇಲಿನ ಎಲ್ಲವೂ. ವೈದ್ಯರು ಬಿಳಿ ಕೋಟುಗಳನ್ನು ಧರಿಸಲು ಕಾರಣ ಶುಭ್ರವಾಗಿ ಕಾಣಲು ಮತ್ತು ಇದು ವೈದ್ಯರ ವಿಶೇಷ ಗುರುತಾಗಿ ಕಾಣುತ್ತದೆ. ಹಾಗೆ ಬಿಳಿ ಸೂಕ್ಷ್ಮಾಣು ಜೀವಿಗಳಿಂದ ರಕ್ಷಣೆ ಕೊಡುತ್ತದೆ. ಇವೆಲ್ಲ ಕಾರಣಗಳಿಂದ ವೈದ್ಯರು ಬಿಳಿ ಕೋಟನ್ನು ಧರಿಸುತ್ತಾರೆ. ಯಾವ ವಿಟಮಿನ್ ಕೊರತೆಯಿಂದ ಬಾಯಿಗೆ ಗುಳ್ಳಿ ಆಗುತ್ತವೆ? ಎ ವಿಟಮಿನ್ ಕೆ, ಬಿ ವಿಟಮಿನ್ B2, ಸಿ ವಿಟಮಿನ್ ಎ, ಡಿ ವಿಟಮಿನ್ B1. ಉತ್ತರ ಬಿ ವಿಟಮಿನ್ B2. ನಾಲಿಗೆ ಒಡೆಯುವುದು ಅಥವಾ ನಾಲಿಗೆಗೆ ಗುಳ್ಳೆ ಆಗುವುದು ಇದಕ್ಕೆ ಇನ್ನೊಂದು ಹೆಸರು ಅಂದ್ರೆ ಅಲ್ಸರ್. ಇದು ಬರುವುದಕ್ಕೆ ಕಾರಣ ವಿಟಮಿನ್ B2 ಕಡಿಮೆ ಆಗುವುದರಿಂದ. ನಾವು ತಿಂದ ಆಹಾರ ಜೀರ್ಣವಾಗಲು ಏನು ತಿನ್ನಬೇಕು? ಎ ಪೇರಳೆಹಣ್ಣು, ಬಿ ಸೀಬೆಹಣ್ಣು, ಸಿ ಬಾಳೆಹಣ್ಣು, ಡಿ ಮೊಸರು. ಉತ್ತರ ಸಿ ಬಾಳೆಹಣ್ಣು. ನಾವು ತಿಂದ ಆಹಾರ ಬೇಗ ಜೀರ್ಣವಾಗಲು ಬಾಳೆಹಣ್ಣು ತಿನ್ನಬೇಕು. ಬಾಳೆಹಣ್ಣು ಜೀರ್ಣಕ್ರಿಯೆಯನ್ನು ವೃದ್ಧಿಸುವುದು. ಇದರಲ್ಲಿ ಉನ್ನತ ಮಟ್ಟದ ನಿರೋಧಕ ಪಿಷ್ಟವಿದ್ದು ಅಜೀರ್ಣ ಅಥವಾ ಎದೆಯುರಿ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಆಗ ನೀವು ಬಾಳೆಹಣ್ಣು ಸೇವಿಸಿ. ಮಲಗುವ ಕೋಣೆಯಲ್ಲಿ ಯಾವ ಬಣ್ಣದ ಲೈಟ್ ಇರುವುದರಿಂದ ಬೇಗ ನಿದ್ರೆ ಬರುವುದಿಲ್ಲ? ಎ ಬ್ಲೂ ಕಲರ್, ಬಿ ವೈಟ್ ಕಲರ್, ಸಿ ರೆಡ್ ಕಲರ್, ಡಿ ಯೆಲ್ಲೋ ಕಲರ್. ಉತ್ತರ ಎ ಬ್ಲೂ ಕಲರ್.